ಹಾಗಿದ್ರೆ ವಿದ್ಯಾರ್ಥಿಗಳ ಈ ವಿಡಿಯೋದಲ್ಲಿ ನಾವು ಅನ್ಯ ದೇಶೀಯ ಶಬ್ದಗಳನ್ನ ಯಾವ ರೀತಿ ಸ್ವೀಕರಿಸ್ತಾ ಇದ್ದಾರೆ, ಸೊ ಅದು ಏನು ಅನ್ಯ ದೇಶೀಯ ಶಬ್ದಗಳು ಅಂತಕ್ಕಂಥದ್ದನ್ನ ಯಾವ ರೀತಿ ನಾವು ತಿಳ್ಕೊಳ್ಬೇಕು ಅನ್ನೋಂಥ ಇನ್ನೂ ಕೆಲವೊಂದು ಮುಖ್ಯವಾದಂತಹ ಗ್ರಾಮರ್ ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಇದ್ದೇವೆ. ಸೊ ಹಾಗಾಗಿ ಈಗಾಗಲೇ ನಾನು ಆಗ್ಲೇ ಹೇಳಿದ ಹಾಗೆ, ಸೊ ಇಂದಿನ ವಿಡಿಯೋದಲ್ಲಿ ನಾನಾರ್ಥಗಳಿಗೆ ಸಂಬಂಧಿಸಿದ ಹಾಗೆ, ವಿರುದ್ಧಾರ್ಥಗಳು, ಸಮಾನಾರ್ಥಕ, ತತ್ಸಮ ತದ್ಭವಗಳಿಗೆ ಸಂಬಂಧಿಸಿದ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಮಾತನಾಡಿದ್ದೇನೆ. ಪದಗಳನ್ನ ಯಾವ ರೀತಿ ಬಿಡಿಸಿ ಬರಬೇಕು ಹೀಗೆ ಎಲ್ಲಾನು ಕೂಡ. ಸೊ ಆ ವಿಡಿಯೋನ ನೋಡಿಲ್ಲ ನೀವಿನ್ನು ಅಂತಂದ್ರೆ ಐ ಕಾರ್ಡ್ ಅಲ್ಲೂ ಕೂಡ ಕಾಣಿಸ್ತಿದೆ, ಹಾಗೂ ವಿಡಿಯೋದ ಎಂಡಿಂಗ್ ಅಲ್ಲೂ ಕೂಡ ಬರುತ್ತೆ. ಸೊ ಹಾಗಾಗಿ ನೀವು ಒಂದು ವೇಳೆ ಆ ವಿಡಿಯೋವನ್ನು ನೋಡ್ಲಿಲ್ಲ ಅಂದ್ರೆ ಆ ವಿಡಿಯೋವನ್ನು ಸಹ ವೀಕ್ಷಿಸಿ ಅಂತ ಹೇಳ್ತಾ ಈಗ ವಿಡಿಯೋದಲ್ಲಿ ಮುಂದುವರಿಯೋಣ. ಸೊ ಅನ್ಯ ದೇಶೀಯ ಅಂದ್ರೆ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರಣಗಳಿಂದ ಒಂದು ಭಾಷೆ ಅಂತಕ್ಕಂಥದ್ದು ಇನ್ನೊಂದು ಭಾಷೆಯ ಶಬ್ದಗಳನ್ನ ಸ್ವೀಕರಿಸ್ತಾ ಇರ್ತಕ್ಕಂಥದ್ದನ್ನ ಭಾಷಾ ಸ್ವೀಕರಣೆ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಯಾವ್ಯಾವ ಭಾಷೆಯಿಂದ ಅಂದ್ರೆ, ಒಂದು ಭಾಷೆ ಉಳಿಬೇಕು ಅಂತಂದ್ರೆ ಕಂಪಲ್ಸರಿ ಬೇರೆ ಬೇರೆ ಭಾಷೆಗಳಿಂದ ಕೆಲವೊಂದು ಪದಗಳನ್ನ ಅದು ಸ್ವೀಕರಿಸಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಸ್ಯಾನ್ಸ್ಕ್ರಿಟ್ ಇಂದನೂ ಕೂಡ ಕೆಲವೊಂದು ಪದಗಳನ್ನ ಸ್ವೀಕರಿಸಿದೆ, ಬಟ್ ನಾವು ಅದನ್ನ ಅನ್ಯ ದೇಶೀಯ ಪದ ಅಂತ ಕರೆಯಲ್ಲ. ಅದನ್ನ ನಾನು ಆಗ್ಲೇ ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ, ಅದನ್ನ ತತ್ಸಮ ತದ್ಭವ ಪದ ಅಂತ ಹೇಳಿ ಕರೀತಾರೆ ಅಂತ. ಸೊ ಯಾಕೆ ಅಂತಂದ್ರೆ, ಈಗ ಅನ್ಯ ದೇಶ ಅಂದ್ರೆ ಏನು, ಬೇರೆ ದೇಶದಿಂದ ಬಂದಿರತಕ್ಕಂಥ ಭಾಷೆಗಳಿಂದ ಸ್ವೀಕರಿಸಿರ್ತಕ್ಕಂಥ ಪದಗಳು ಅಂತ. ದೇಶೀಯ ಅಂದ್ರೆ ನಮ್ಮ ಅಚ್ಚ ಕನ್ನಡದ ಪದಗಳು. ಆದ್ರೆ ಸ್ಯಾನ್ಸ್ಕ್ರಿಟ್ ಅನ್ನುವಂಥದ್ದು ನಮ್ಮ ದೇಶೀಯ ಪದ ಅಂದ್ರೆ ಏನು, ನಮ್ಮ ರಾಜ್ಯದ ಪದನೂ ಅಲ್ಲ ಅದು. ಅಂದ್ರೆ ಯಾಕೆಂದ್ರೆ ಕನ್ನಡ ಭಾಷೆ ಪದನೂ ಅಲ್ಲ, ಕರ್ನಾಟಕದಲ್ಲಿ ಹುಟ್ಟಿಲ್ಲ ಅದು. ಸೊ ನಮ್ಮ ದೇಶದಲ್ಲೇ ಹುಟ್ಟಿರೋದ್ರಿಂದ, ಅಂದ್ರೆ ಸ್ಯಾನ್ಸ್ಕ್ರಿಟ್ ಅನ್ನುವಂಥದ್ರ ಮೂಲ ಭಾರತ ದೇಶನೇ ಆಗಿರೋದ್ರಿಂದ ನಾವು ಅದನ್ನ ಅನ್ಯ ದೇಶೀಯ ಪದ ಅಂತಾನೂ ಕೂಡ ಕರೆಯಕ್ಕಾಗಲ್ಲ. ಸೊ ಆದ್ರಿಂದ ನಾವು ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ ತತ್ಸಮ ತದ್ಭವಗಳು ಅಂತೇಳಿ ವಿಶೇಷವಾಗಿ ಕರಿತೇವೆ ಅಂತ. ಸೊ ಇದ್ರ ಬಗ್ಗೆ ನೀವು ಇನ್ನೂ ನೋಡ್ಲಿಲ್ಲ ಅಂತಂದ್ರೆ ಹಿಂದಿನ ವಿಡಿಯೋದಲ್ಲೇ ನಾನು ತತ್ಸಮ ತದ್ಭವಗಳ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಅನ್ನುವಂಥದ್ದನ್ನ ಹೇಳಿದ್ದೀನಿ. ಸೊ ಹಾಗಾಗಿ ನೀವು ನೋಡ್ಲಿಲ್ಲ ಅಂತಂದ್ರೆ ಆ ವಿಡಿಯೋವನ್ನ ವೀಕ್ಷಿಸಿ. ಅದರ ಲಿಂಕ್ ಅನ್ನುವಂಥದ್ದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲೂ ಇರ್ತದೆ, ಐ ಕಾರ್ಡ್ ಅಲ್ಲೂ ಕೂಡ ಇದೆ, ನೀವು ವೀಕ್ಷಿಸಬಹುದು. ಈಗ ಅನ್ಯ ದೇಶೀಯ ಅಂದ್ರೆ ಬೇರೆ ದೇಶದ ಪದಗಳು. ಯಾವ್ಯಾವ ಒಂದು ಭಾಷೆ ಸರ್ ಬರುತ್ತೆ ಅಂತ ನೋಡಕೋದ್ರೆ, ಹಿಂದೂಸ್ತಾನಿ, ಅರೇಬಿಕ್ ಇರ್ಬೋದು, ಅರ್ಥ ಆಯ್ತಲ್ಲ. ಸೊ ಅರೇಬಿಕ್ ಇರ್ಬೋದು, ಇಂಗ್ಲಿಷ್ ಜಾಸ್ತಿ ಬಳಸ್ತೀವಿ, ಪರ್ಷಿಯನ್ ಅಥವಾ ಪಾರ್ಸಿ ಭಾಷೆ, ಪೋರ್ಚುಗೀಸ್, ಹೀಗೆ ಹಲವು ನಾನು ಕೆಲವೊಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ದೇಶಗಳಿಂದ ಬಂದಿರತಕ್ಕಂಥ ಪದಗಳನ್ನ ಮಾತ್ರ ನಾವು ಬಳಕೆ ಮಾಡ್ತಾ ಇದ್ವಿ. ಈಗ ನೋಡಿ, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಬಸ್ಸು, ಕಾರು, ರೈಲು, ಕೋರ್ಟು, ಇವೆಲ್ಲ ನೀವು ಅಬ್ಸರ್ವ್ ಮಾಡಿ, ಎಲ್ಲ ಇಂಗ್ಲಿಷ್ ವರ್ಡ್ಸ್. ಬಸ್ ಅನ್ನೋ ಪದನ ಬಸ್ಸು ಮಾಡಿದೀವಿ, ಕಾರು ಮಾಡಿದೀವಿ, ರೈಲು, ಟ್ರೈನ್, ರೈಲು, ಕೋರ್ಟು, ಇವೆಲ್ಲ ಫೋನು, ಫ್ಯಾನು, ಫೋನು, ಇವೆಲ್ಲವನ್ನ ನೀವು ಅಬ್ಸರ್ವ್ ಮಾಡಿ ಇಂಗ್ಲಿಷ್ ವರ್ಡ್ಸ್. ಆ ಇಂಗ್ಲಿಷ್ ಪದಗಳನ್ನ ಆಸ್ ಯೂಶುವಲ್ ಕನ್ನಡದಲ್ಲಿ ನಾವು ತಗೊಳ್ಳೋವಾಗ ಸ್ವಲ್ಪ ಚೇಂಜಸ್ ಮಾಡಿ ಸ್ವಲ್ಪ ಹಾಗೆ ಬಳಕೆ ಮಾಡ್ತಾ ಇದೀವಿ. ಬಸ್ಸು, ಕಾರು, ಫೋನು, ಬೆಂಚು, ಈ ತರ. ಇವುಗಳನ್ನ ನಾವು ಯಾವ ಗುಂಪಿಗೆ ಸೇರಿಸ್ತೀವಪ್ಪ ಅಂತಂದ್ರೆ ಅನ್ಯ ದೇಶೀಯ ಪದಗಳು ಅನ್ನುವಂಥ ಗುಂಪಿಗೆ ಸೇರಿಸ್ತೀವಿ ಅಂತ. ಸರ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವ ತರ ಪ್ರಶ್ನೆ ಕೇಳ್ತಾರೆ, ಈ ತರ ಎಲ್ಲ ಚಾರ್ಟ್ ಬರಿಬೇಕಾ? ಖಂಡಿತ ಇಲ್ಲ. ನಿಮಗೆ ಗೊತ್ತಿರ್ತಕ್ಕಂಥ ಯಾವ್ದಾದ್ರು 2 ಅನ್ಯ ದೇಶೀಯ ಪದಗಳನ್ನ ಬರೀರಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ನೀವು ಯಾವ್ದಾದ್ರು ನೀವೊಂದೆರಡನ್ನ ಜ್ಞಾಪಕ ಇಟ್ಕೋಬೇಡಿ, ನಿಮಗೆ ಈಸಿಯಾಗಿ ಜ್ಞಾಪಕ ಇರುವಂತ ಪದಗಳು. ಈಗ ನೋಡಿ, ಹಿಂದೂಸ್ತಾನಿ, ಸರ್ಕಾರಿ, ತರಕಾರಿ, ಚಾಳಿಸು, ಈ ತರ ಇವೆಲ್ಲ ನೋಡಿ ಹಿಂದೂಸ್ತಾನಿ ವರ್ಡ್ಸ್, ನಾವು ಕನ್ನಡದ್ದೇ ಅನ್ಕೊಂಡಿದೀವಿ. ಅರೇಬಿಕ್ ಇಂದ ನೋಡಿ, ಅಲ್ಲಿ ಅಮಾನತ್ ಇರ್ಬೋದು, ಇಲಾಖೆ, ನಾಜೂಕು. ಹಾಗೆ ನೀವು ಅಬ್ಸರ್ವ್ ಮಾಡಿ, ಪೋರ್ಚುಗೀಸ್ ಇಂದ ಮೇಜು, ಕುರ್ಚಿ, ಪಾದ್ರಿ, ಪರ್ಷಿಯನ್ ದಿವಾನ, ಕಾಗದ, ಗುಲಾಬಿ, ಇವೆಲ್ಲ ಇದಾವೆ. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ನಿಮಗೆ ಈಸಿಯಾಗಿ ಜ್ಞಾಪಕದಲ್ಲಿರ್ತಕ್ಕಂತಹ ಪದಗಳು ಅಂತ ನಾವೇನ್ ಕರಿತೇವೆ, ಆ ಪದಗಳನ್ನ ನೀವು ಈಸಿಯಾಗಿ ನೀವು ಜ್ಞಾಪಕ ಇಟ್ಕೊಂಡು ಬರಿಬೇಕು. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಈಗ ನಾನಾದ್ರೆ ಯಾವ ತರ ತಗೊಳ್ತೀನಿ ನೋಡಿ, ಈಗ ನಾನು ಒಂದು ಪರ್ಷಿಯನ್ ಭಾಷೆ ಅಥವಾ ಅರೇಬಿಕ್ ಭಾಷೆ ಅಥವಾ ಇಂಗ್ಲಿಷ್, ಈ ತರದ್ದು ನನಗೆ ಯಾವ್ದು ಪರ್ಟಿಕ್ಯುಲರ್ ಆಗಿ ಏನು ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ದ ಬರೀರಿ, ಪರ್ಷಿಯನ್ ಬರೀರಿ, ಅರೇಬಿಕ್ ಬರೀರಿ, ಈ ತರ ಕೇಳಲ್ಲ. ನಿಮಗ್ ಗೊತ್ತಿರ್ತಕ್ಕಂಥ ಯಾವ್ದಾದ್ರು 2 ಪದಗಳನ್ನ ಬರೀರಿ ಅಂತ ಕೇಳೋದ್ರಿಂದ ನಾನು ಬಸ್ಸು, ಪ್ಯಾನು, ಫೋನು, ಈ ತರದ್ದು ಇಂಗ್ಲಿಷ್ 1-2 ಜ್ಞಾಪಕ ಇಟ್ಕೋತೀನಿ. ಹಾಗೆ ದಿವಾನ, ಕಾಗದ, ಈ ತರದ್ದು ಸರ್ಕಾರಿ, ತರಕಾರಿ, ಈ ತರದ ಕೆಲವೊಂದು ಪದಗಳನ್ನ ಜ್ಞಾಪಕ ಇಟ್ಕೊಂಡ್ಬಿಡ್ತೀನಿ. ಅವ್ರು ಕೇಳೋದು 2 ಅಲ್ವಾ. ಸೊ ಎಲ್ಲಾದ್ರೂ ಒಂದ್ ಕಡೆ ಬರ್ದಿಟ್ಕೊಬಿಡ್ಬೇಕು. ನೀವು ಯಾವ್ದಾದ್ರು ಪ್ರಶ್ನೆ ಕೇಳಿ, ಸರ್ ಅನ್ಯ ದೇಶೀಯ ಪದ ಕೇಳಿದ್ರೆ ನಾನು ಇದೇ ಬರೆಯೋದು. ಹಾಗೆ ದೇಶೀಯ ಶಬ್ದಗಳು ಅಂತ ತೆಗೆದುಕೊಳ್ಳಕ್ ಹೋದ್ರೆ ಅಚ್ಚ ಕನ್ನಡದ ಪದಗಳು, ಅದು ಕೂಡ ನಿಮಗೆ ಕೇಳಬಹುದು. ಸೊ ಈಗ ನಾನು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಅಚ್ಚ
ಕನ್ನಡದ ಪದಗಳನ್ನ ಫಸ್ಟ್ ಹೇಳಿ ಆಮೇಲೆ ನಾನು ಅನ್ಯ ದೇಶ ಬೇರೆ ಬೇರೆ ಉದಾಹರಣೆಗಳನ್ನ ಹೇಳ್ತೀನಿ. ಈಗ ಅಚ್ಚ ಕನ್ನಡದ ಪದಗಳು ಅಂತ ನಾವು ಯಾವ್ದನ್ನ ಕರಿಬಹುದು? ಈಗ ದಿಕ್ಕುಗಳು ಅಂತ ಕರೀರಿ. ಅಂದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅನ್ನುವಂಥದ್ದು ಇದೆಯಲ್ಲ, ಅದು ಬಂದು ನಿಮಗೆ ಸಂಸ್ಕೃತ ಭಾಷೆಯಿಂದ ಬಂದಿರತಕ್ಕಂತ ಪದಗಳು. ಅರ್ಥ ಆಯ್ತಲ್ಲ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅನ್ನುವಂಥವೇನಿದಾವೆ ದಿಕ್ಕುಗಳ ಹೆಸರುಗಳು, ಅದು ಸ್ಯಾನ್ಸ್ಕ್ರಿಟ್ ವರ್ಡ್ಸ್. ಆದ್ರೆ ನೋಡಿ, ನಾವು ಕನ್ನಡನೇ ಅಂತ ಅನ್ಕೊಂಡಿದೀವಿ ಅದನ್ನ, ಅದು ಕನ್ನಡ ಅಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಕನ್ನಡದ ಅಚ್ಚ ಕನ್ನಡ ದಿಕ್ಕುಗಳು ಏನಂತ ಕರೀತಾರೆ? ಮೂಡಣ ಪದ, ಓಕೆನಾ? ಪಡುವಣ, ಬಡಗಣ, ತೆಂಕಣ. ಅರ್ಥ ಆಯ್ತಲ್ಲ? ತೆಂಕಣ. ದಯವಿಟ್ಟು ಕ್ಷಮಿಸಿ, ನನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಬೇರೆ ತರ ಕಾಣಿಸುತ್ತೆ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮೂಡಣ, ಪಡುವಣ, ಬಡಗಣ, ತೆಂಕಣ ಅನ್ನುವಂಥದ್ದೇನಿದೆಯಲ್ಲ, ಇವು ಅಚ್ಚ ಕನ್ನಡದಲ್ಲಿ ಇರ್ತಕ್ಕಂಥ ಪದಗಳು. ಸೊ ನಾನು ಇದೆರಡು ಜ್ಞಾಪಕ ಇಟ್ಕೊಂಡ್ಬಿಡ್ತೀನಿ. ಎಕ್ಸಾಮ್ ಅಲ್ಲಿ ಏನಾದ್ರೂ ದೇಶೀಯ ಶಬ್ದಗಳು ಕೇಳಿದ್ರೆ ಇದೇ ಬರಿತೀನಿ, ಯಾವ್ದಾದ್ರು ಎರಡು. ಅನ್ಯ ದೇಶೀಯ ಶಬ್ದಗಳು ಅಂದ್ರೆ ನಿಮಗೇನು ಇಂಗ್ಲಿಷ್ದೇ ಬರೀರಿ, ಪರ್ಷಿಯನ್ ಬರೀರಿ, ಅರೇಬಿಕ್, ಹಿಂದೂಸ್ತಾನಿ, ಸ್ಯಾನ್ಸ್ಕ್ರಿಟ್ ವರ್ಡ್ ಈ ತರದೇನು ಕೇಳೋದಿಲ್ಲ. ಸೊ ಡೈರೆಕ್ಟ್ ಆಗಿ ಅನ್ಯ ದೇಶೀಯ ಶಬ್ದಗಳು ಅಂತ ಕೇಳ್ತಾರೆ. ಆವಾಗ ನೀವು ಎನಿ ಟೂ ನ ಜ್ಞಾಪಕ ಇಟ್ಕೊಂಡಿರ್ಬೇಕು. ಅಂದ್ರೆ ಏನು? ಕೋರ್ಟು, ಟ್ಯಾಕಿಸ್, ಕಾಲೇಜ್, ಬಸ್ಸು, ಪಾಸ್, ರೋಡ್, ಲಾರಿ. ಇವುಗಳು ಇಂಗ್ಲಿಷ್ ನಾವು ಆಸ್ ಯೂಶಲ್ ನಾವು ಇದರಲ್ಲಿ ನಮ್ಮ ಭಾಷೆಯಲ್ಲಿ ಬಳಕೆ ಮಾಡ್ತಾನೆ ಇದ್ದೀವಿ. ಸೊ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಅಲ್ಲಿ ಓದ್ತಾ ಇರೋದ್ರಿಂದ ಆಲ್ಮೋಸ್ಟ್ ನೀವೆಲ್ಲ ಕೂಡ ಈ ತರದ ಪದಗಳು ಜ್ಞಾಪಕ ಇಟ್ಕೊಂಡಿರ್ತೀರಿ. ಇದ್ರದೊಂದು ಎರಡು ಬರೀರಿ. ಸೊ ಬೇರೆದು ಯಾವ್ದಾದ್ರು ಅರೇಬಿಕೋ, ಪರ್ಷಿಯನ್, ಹಿಂದೂಸ್ತಾನಿ. ನೋಡಿ, ಇಲ್ಲಿ ಗಿರಾಕಿ ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತಿರ್ತೀವಿ, ಇಲಾಖೆ ಅರೇಬಿಕ್ದಂತೆ. ತುಫಾಕಿ ನೋಡಿ ಪರ್ಷಿಯನ್. ಯಾವ್ದಾದ್ರು ಎನಿ ಟೂ ವರ್ಡ್ಸ್ ನ ಜ್ಞಾಪಕ ಇಟ್ಕೊಂಡ್ಬಿಡಿ. ನೋಡಿ, ಗಲೀಜು, ನಾಜೂಕು, ಇವುಗಳನ್ನೆಲ್ಲ ನಾವು ಬಳಕೆ ಮಾಡ್ತಾ ಇದೀವಿ. ಸೊ ಎನಿ ಟೂ ವರ್ಡ್ಸ್ ನ ಜ್ಞಾಪಕ ಇಟ್ಕೊಡುತ್ತೆ. ನೋಡಿ, ಈಗ ನಾನು ಕೊನೆಯದಾಗಿ ಕನ್ಕ್ಲೂಡ್ ಮಾಡೋದಾದ್ರೆ ಈ ಟಾಪಿಕ್, ಅನ್ಯ ದೇಶೀಯ ಶಬ್ದಗಳು ಅಂತ ಕೇಳಿದ್ರೆ ನಾನೇನ್ ಮಾಡ್ತೀನಿ? ರೈಲು, ಫ್ಯಾನು, ಫೋನು, ಜೊತೆಗೆ ತುಪಾಕಿ, ಇಲಾಖೆ, ನಾಜುಕು, ಈ ತರದ್ರ ಯಾವ್ದಾದ್ರು ಎರಡು ಬರೀತೀನಿ. ದೇಶೀಯ ಅಂದ್ರೆ ಅಚ್ಚ ಕನ್ನಡದ ಪದ ಅಂತ ಕೇಳಿದ್ರೆ ಮೂಡಣ, ಪಡುವಣ, ಬಡಗಣ, ತೆಂಕಣ. ಓಕೆನಾ? ಸ್ಯಾನ್ಸ್ಕ್ರಿಟ್ ವರ್ಡ್ಸ್ ನ ಬರೀರಪ್ಪ ಅಂತ ಏನಾದ್ರು ಕೇಳಿದ್ರೆ ಅದು ಧರ್ಮ, ನ್ಯಾಯ, ನೀತಿ. ನೋಡಿ, ಭಾಷೆ, ಲೋಕ, ದೇಹ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಬಟ್ ಜ್ಞಾಪಕ ಇಟ್ಕೊಳ್ಳಿ, ಅನ್ಯ ದೇಶೀಯ ಶಬ್ದಗಳನ್ನೇ 99.99% ನಿಮಗೆ ಎಕ್ಸಾಮ್ ಅಲ್ಲಿ ಕೇಳೋದು ಅನ್ಯ ದೇಶೀಯ ಶಬ್ದಗಳು. ಯಾವ್ದಾದ್ರು ಗೊತ್ತಿರುವಂತ ಎರಡು ಅನ್ಯ ದೇಶೀಯ ಶಬ್ದಗಳನ್ನ ನೀವು ಬರೀರಪ್ಪ ಅಂತ ಕೇಳ್ತಾರೆ. ಅರ್ಥ ಆಯ್ತಲ್ಲ? ಹಾಗಾಗಿ ನೀವು ಅದನ್ನ ಯಾವ್ದಾದ್ರು ಇವೆರಡರಲ್ಲಿ ಯಾವ್ದಾದ್ರು ಎರಡನ್ನ ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ಈಗ ಮುಂದಿನ ಒಂದು ಟಾಪಿಕ್ಗೆ ಹೋಗೋಣ. ಅರ್ಥ ಆಗ್ಲಿಲ್ಲ ಅಂತಂದ್ರೆ ನೀವು ವಿಡಿಯೋದ ಕೆಳಗಡೆ ಕಾಮೆಂಟ್ ಮಾಡಿದ್ರೆ ಖಂಡಿತ ನಾನು ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂತಂದ್ರೆ ಇದು ರಿವಿಷನ್ ಕ್ಲಾಸ್ ಆಗಿರೋದ್ರಿಂದ ನಾನು ಆದಷ್ಟು ಎಲ್ಲಾ ಒಂದು ಟಾಪಿಕ್ಸ್ ಅನ್ನ ಆದಷ್ಟು ಒಂದು 20-30 ನಿಮಿಷದೊಳಗಡೆ ಕವರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೆ, ನಿಮ್ಗೆ ಅರ್ಥ ಆಗೋ ಹಾಗೆ. ಸೊ ದ್ವಿರುಕ್ತಿಗಳು ಅಂತ ಇದೆ. ನಿಮಗಿದು ಈ ಒಂದು PDF ಅನ್ನುವಂಥದ್ದು ಏನಾದ್ರು ಬೇಕು ಅಂತಂದ್ರೆ, ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ಸ್ ಇದಾವೆ. ನಾನು ಆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಓಕೆನಾ? ಈಗ ದ್ವಿರುಕ್ತಿ ಅಂತ ತೆಗೆದುಕೊಳ್ಳಕ್ ಹೋದ್ರೆ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಒಂದು ಪದವನ್ನ ಎರಡೆರಡು ಸಲ ಸೇರಿಸಿ ಹೇಳೋದಿಕ್ಕೆ ದ್ವಿರುಕ್ತಿ ಅಂತ ಕರಿತಾ ಇದ್ವಿ. ಇದನ್ನೇ ಒತ್ತಿ ಒತ್ತಿ ಹೇಳೋದಿಕ್ಕೆ, ಅದರ ತೀವ್ರತೆಯನ್ನ ಸೂಚಿಸೋದಿಕ್ಕೆ ಈ ರೀತಿ ಬಳಕೆ ಮಾಡ್ತೇವೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು? ಸೊ ಈಗ ನಾನು ಇಲ್ಲಿ ಒಂದು ಪದ ಎರಡು ಅಂದ್ರೆ ಎರಡು ಬೇರೆ ಬೇರೆ ಪದಗಳಲ್ಲ, ಒಂದೇ ಪದ 2 ಟೈಮ್ಸ್. ಫಾರ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿ, ಮನೆ, ಮನೆ. ಅರ್ಥ ಆಗ್ತದಿಲ್ಲ? ಏನಮ್ಮ ಮನೆ ಮನೆ ತಿರುಗ್ತಾ ಇದೆಯಾ ಅಂತ ಕೇಳ್ತಾರೆ. ನೋಡಿ, ಎರಡು ಒಂದೇ ಪದನೇ, ಬಟ್ 2 ಟೈಮ್ಸ್ ರಿಪೀಟ್ ಆಯ್ತು. ಬಟ್ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು, ಒಂದು ಪದ 2 ಸಲ ರಿಪೀಟ್, ಬಟ್ ಮೀನಿಂಗ್ ಫುಲ್, ಮೀನಿಂಗ್ ಇರ್ಬೇಕು ಅದರಲ್ಲಿ. ಅರ್ಥ ಆಯ್ತಲ್ಲ? ಯಾಕೆಂದ್ರೆ ಅನುಕರಣ ವ್ಯಯಗಳು ಇನ್ನೊಂದಿದೆ. ಅರ್ಥ ಆಯ್ತಾ? ಅನುಕರಣ ವಾಚಿ ಅಥವಾ ಅನುಕರಣ ವ್ಯಯ, ಅದಕ್ಕೆ ಬಂದಾಗ ನಾನು ಅದನ್ನ ಮಾತಾಡ್ತೀನಿ. ಅಲ್ಲಿ ಯಾವುದು ಅಂತಂದ್ರೆ ನಾನು ಹಾಗೆ ಕಂಪೇರ್ ಮಾಡಿ ಹೇಳ್ಬಿಡ್ತೀನಿ ನಿಮಗೆ. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕು ನೀವೇನು ಅಂತಂದ್ರೆ, ಸೊ ನಾರ್ಮಲಿ ಅನುಕರಣ ವಾಚಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಿಮಗೆ ಯಾವುದೇ ಕ್ರಿಯೆ ಅಥವಾ ಭಾವನೆ ಅಥವಾ ಪದವನ್ನ ಅನುಸರಿಸಿ ಹೇಳುವ ಪದಗಳು, ಇದಕ್ಕೆ ಯಾವುದೇ ಅರ್ಥ ಇರಲ್ಲ. ಜ್ಞಾಪಕ ಇಟ್ಕೊಬಿಡಿ, ಅರ್ಥ ಇರಲ್ಲ. ಓಕೆನಾ? ಈ ರೀತಿ ಅಂದ್ರೆ ಇದು ಸಹ ಒಂದೇ ಪದ 2 ಟೈಮ್ಸ್ ರಿಪೀಟ್ ಆಗತ್ತೆ. ಫಳ ಫಳ ನೋಡಿ, ಧಗ ಧಗ ಅಂದ್ರೆ
ಬಿಸಿಲು ದಗದಗ ಅಂತ ಉರಿತಾ ಇತ್ತು, ಅಥವಾ ಢಗಢಗ ಅಂತ ಹೇಳಿ ಬಾಗಿಲು ಬಡಿತಾ ಇತ್ತು, ಗರಗರ ಅಂತ ಹೇಳಿ ತಿರುಗ್ತಾ ಇತ್ತು ಚಕ್ರ, ಈ ರೀತಿ. ಓಕೆನಾ? ಸೊ ನಾನು ಇಲ್ಲಿ ಬಂದಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಎರಡನ್ನೂ ಕಂಪೇರ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲೂ ಎರಡು ಪದ ಅಂದ್ರೆ ಒಂದೇ ಪದ 2 ಟೈಮ್ಸ್ ರಿಪೀಟ್ ಆಗುತ್ತೆ, ಅಲ್ಲೂ ಒಂದೇ ಪದ 2 ಸಲ ರಿಪೀಟ್ ಆಗುತ್ತೆ. ಆದ್ರೆ ಇಲ್ಲಿ ಮೀನಿಂಗ್ ಇರ್ತದೆ, ಅಲ್ಲಿ ಮೀನಿಂಗ್ ಇರಲ್ಲ. ಅಂದ್ರೆ ದ್ವಿರುಕ್ತಿಗಳಿಗೆ ಅರ್ಥ ಇರುತ್ತೆ. ನೋಡಿ, ಇಲ್ಲಿ ಬೇಗ ಬೇಗ, ಓಕೆನಾ? ಮನೆ ಮನೆ, ಮನೆ ಮನೆಯಲ್ಲೂ ದೀಪ ಹಚ್ಚಿದ್ರು. ನೋಡಿ, ತುಂಡು ತುಂಡು ಮಾಡಿ ಹಾಕಿದ, ಕಡೆ ಕಡೆಗೆ ಅಥವಾ ಕಟ್ಟ ಕಡೆ ಅಂತ ಕರೀತಾರೆ. ಇನ್ನೊಂದು ಜ್ಞಾಪಕ ಇಟ್ಕೊಂಡಿರ್ಬೇಕು, ಇಲ್ಲಿ 2 ತರಹದ ವಿರುತ್ತಿಗಳು ಕಾಣಿಸ್ತಾವ ನಮಗೆ. ಕಟ್ಟ ಕಡೆ, ಸರ್ ನೀವು ಹೇಳಿದ್ರಿ ನನಗೆ ಇಲ್ಲಿ ಒಂದು ಪದ 2 ಸಲ ರಿಪೀಟ್ ಅಂದ್ರೆ ಬೇಗ ಬೇಗ, ಈ ತರದ ಪದಗಳನ್ನ ನಾನು ನೋಡಿದೀನಿ ಸರ್. ಬಟ್ ನೀವು ನೋಡಿದ್ರೆ ಕಟ್ಟ ಕಡೆ ಕೂಡ ದ್ವಿರುಕ್ತಿ ಅಂತಿದ್ರಲ್ಲ, ಹೆಂಗ್ ಹೇಳ್ತೀರಾ ಅಂತ ನೋಡಕ್ ಹೋದ್ರೆ ಇದನ್ನ ಬಿಡಿಸ್ಕೋಬೇಕು ನೀವು. ಹೆಂಗ್ ಬಿಡಿಸ್ಬೇಕು? ಬಿಡಿಸಿದ್ರೆ ಕಟ್ಟ ಕಡೆ ಬಿಡಿಸಿದ್ರೆ ಕಡೆಗೆ, ಅರ್ಥ ಆಯ್ತಲ್ಲ? ಕಡೆಗೆ ಪ್ಲಸ್ ಕಡೆಗೆ, ಇದು ಕಟ್ಟ ಕಡೆ. ಅರ್ಥ ಆಯ್ತಲ್ಲ ಹೇಳ್ತಾರಂತದ್ದು? ಇಲ್ಲಿ ನೋಡಿ, ಲಾಸ್ಟ್ ಅಲ್ಲಿ ಕೊಟ್ಟಿದ್ದೀನಿ ನಾನು. ಸೊ ಅದನ್ನ ಬಿಡಿಸಿದಾಗ 2 ಪದ ಬರ್ತದೆ, ನೀವು ಅಬ್ಸರ್ವ್ ಮಾಡ್ಬೇಕು. ಸೊ ಈ ತರನು ಕೇಳ್ತಾರೆ. ಈಗ ಮೊಟ್ಟ ಮೊದಲು, ಅರ್ಥ ಆಯ್ತಲ್ಲ? ಈ ಪದನು ಕೂಡ ದ್ವಿರುಕ್ತಿನೇ. ಓಕೆ, ಇದನ್ನ ಬಿಡಿಸಿದ್ರೆ ಹೆಂಗ್ ಬಿಡಿಸ್ತೀರಿ? ಮೊದಲು ಪ್ಲಸ್, ಅರ್ಥ ಆಯ್ತಲ್ಲ, ಮೊದಲು. ಇದನ್ನ ಮೊಟ್ಟ ಮೊದಲು ಅಂತ ಕರಿತೇವೆ, ಇದನ್ನು ದ್ವಿರುಕ್ತಿ ಅಂತಾನೆ ಕರಿತೇವೆ. ಅರ್ಥ ಆಯ್ತಲ್ಲ? ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಬೇಗ ಬೇಗ, ಮನೆ ಮನೆ, ನೋಡಿ ತುಂಡು ತುಂಡು, ಈ ತರದ್ದು ಡೈರೆಕ್ಟ್ ಆಗಿ ಹಾಗೆ ಕಾಣುವಂಥದ್ದು. ಅಂದ್ರೆ ಎರಡು ಬೇರೆ ಬೇರೆ ಒಂದೇ ಪದಗಳು 2 ಸಲ ಕಾಣಿಸ್ತಾ ಇರ್ತಕ್ಕಂಥ. ಒಂದೊಂದ್ಸಲ ಪದ ಕೂಡಿಸಿ ಕೊಟ್ಬಿಟ್ಟಿರ್ತಾರೆ, ಅದನ್ನ ನೀವು ಬಿಡಿಸಿ ಏನ್ ಮಾಡ್ಕೋಬೇಕು, ಮನಸ್ಸಿನಲ್ಲಿ ಬಿಡಿಸ್ಕೊಂಡು ಆಮೇಲೆ ಅದನ್ನ ದ್ವಿರುಕ್ತಿ ಅಂತ ಹೇಳಿ ಕರಿಬೇಕಾಗುತ್ತೆ. ಸೊ ಎಕ್ಸಾಮ್ ಅಲ್ಲಿ ಹೆಂಗ್ ಸರ್ ಪ್ರಶ್ನೆ ಕೇಳ್ತಾರೆ, ನಿಮ್ಗೆ ಗೊತ್ತಿರುವಂತಹ 2 ದ್ವಿರುಕ್ತಿಗಳು ಬರೀರಿ ಅಂತ ಕೇಳ್ತಾರೆ. ಅವಾಗ ನಿಮ್ಗೆ ಯಾವ್ದಾದ್ರು 1-2 ಜ್ಞಾಪಕ ಇಟ್ಕೊಳ್ಳಿ. ಆರ್ ಇನ್ನೊಂದ್ ತರ ಪ್ರಶ್ನೆ ಕೇಳ್ಬೋದು, ಅದೇನು ಅಂತಂದ್ರೆ ಅವರೇ ದ್ವಿರುಕ್ತಿ ಕೊಟ್ಬಿಟ್ಟು ಸೆಂಟೆನ್ಸ್ ಮಾಡಿ ಅಂತ ಕೇಳ್ಬೋದು. ಮನೆ ಮನೆ, ನೀವು ನೋಡಿ ಅಬ್ಸರ್ವ್ ಮಾಡಿ. ಸೊ ಮನೆ ಮನೆಯಲ್ಲೂ ದೀಪವನ್ನ ಹಚ್ಚಿದ್ರು. ತುಂಡು ತುಂಡು ಹಾಕಿದ ಅಂದ್ರೆ ತುಂಡು ತುಂಡು ಮಾಡಿ ಹಾಕಿದ, ಕಡ್ಡಿಗಳನ್ನು ತುಂಡು ತುಂಡು ಹಾಕಿ ಅಥವಾ ತುಂಡು ತುಂಡು ಮಾಡಿ ಹಾಕಿದ. ನನ್ನ ಸ್ನೇಹಿತನು ಕಡ್ಡಿಗಳನ್ನು ತುಂಡು ತುಂಡು ಮಾಡಿ ಹಾಕಿದನು. ಈ ರೀತಿ ಸೆಂಟೆನ್ಸ್, ಮೀನಿಂಗ್ ಫುಲ್ ಸೆಂಟೆನ್ಸ್ ಅನ್ನುವಂಥದ್ದು ಬರೀಬೇಕು. ಅರ್ಥ ಆಯ್ತು ಅಂತ ಅನ್ಸುತ್ತೆ. ಇದನ್ನ ದ್ವಿರುಕ್ತಿ. ಮತ್ತೆ ಇನ್ನೊಂದ್ಸಲ ಗ್ಲಾನ್ಸ್ ಮಾಡ್ತಾ ಇರೋಂಥದ್ದು ಏನು ಅಂದ್ರೆ, ಒಂದು ಪದ 2 ಸಲ ರಿಪೀಟ್, ಮೀನಿಂಗ್ ಇರಬೇಕು. ಹಾಗೆ ಇನ್ನೊಂದು, ನಾನು ಅನುಕರಣವಾಚಿ ಅಥವಾ ಅನುಕರಣ ಅವ್ಯಯ, ಎರಡು ಒಂದೇನೆ. ಒಂದೊಂದ್ಸಲ ಎಕ್ಸಾಮ್ ಅಲ್ಲಿ ಅನುಕರಣ ವಾಚಿ ಅಂತ ಕೂಡ ಕೊಟ್ಟಿರ್ತಾರೆ, ಅನುಕರಣ ಅವ್ಯಯ, ಎರಡು ಒಂದೇನೆ. ಓಕೆನಾ? ನಿಮಗ್ ಗೊತ್ತಿರ್ತಕ್ಕಂಥ ಯಾವ್ದಾದ್ರು 2 ಅನುಕರಣಾವ್ಯಯವನ್ನ ಬರೀರಿ ಅಂತ ಕೇಳ್ಬೋದು. ಅಂದ್ರೆ ಇದಕ್ಕೋದಕ್ಕೇನ್ ಸರ್, ಇಲ್ಲೂ ಒಂದೇ ಪದ 2 ಸಲ ರಿಪೀಟ್ ಆಗತ್ತೆ. ಫಾರ್ ಎಕ್ಸಾಂಪಲ್, ಸರ ಸರ, ಪಟ ಪಟ. ಓಕೆನಾ? ಇಲ್ಲಿ ನೀವು ನೋಡ್ಬೋದು, ಧೋ ಧೋ, ಡಗ ಡಗ, ಗರಗರ, ಧೋ ಧೋ, ದಬ ದಬ ಹೇಳಿದೀನಿ ನಾನು. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು? ಈ ಪದಗಳು ಸಹ ನಿಮಗೆ ಅನುಕರಣಾವ್ಯಯಗಳು ಬರ್ತವೆ. ಅಂದ್ರೆ ಈಗ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಹಾವು ಸರಸರನೆ ಹರಿಯಿತು ಅಂತ ಹೇಳ್ತೀವಿ. ಅಂದ್ರೆ ಹಾವು ಹೋಯ್ತು ಅನ್ನೋದಕ್ಕೂ ಸರಸರ ಅಂತ ಹೋಯ್ತು ಅಂತ ಹೇಳೋದಕ್ಕೂ ನಮ್ಗೆ ಅವಾಗ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ನಮ್ಗೆ ಆ ಪದ ಹೇಳುವಾಗ ಎದುರುಗಡೆ ಕೇಳಿಸ್ಕೊಂತ ಇರ್ತಕ್ಕಂಥ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದ್ ರೀತಿ ಬೇರೆ ತರ ಒಂದು ಎಕ್ಸೈಟ್ಮೆಂಟ್ ಬರುತ್ತೆ. ಅದು ಹೌದಾ ಹೌದಾ ಹೆಂಗೋಯ್ತು, ಸರಸರ ಅಂತ ಹೋಯ್ತಾ. ಮತ್ತೆ ಇಲ್ಲಿ ಚಕ್ರ ತಿರುಗ್ತಾ ಇತ್ತು, ಹೆಂಗ್ ತಿರುಗ್ತಾ ಇತ್ತಪ್ಪ ಅಂತಂದ್ರೆ ಗರಗರ ಅಂತ ತಿರುಗ್ತಾ ಇತ್ತು. ಅದೇನ್ ಗರಗರ ಅಂತ ತಿರುಗಲ್ಲ, ಸರಸರ ಅಂತ ಏನ್ ಹಾವು ಹೋಗಲ್ಲ. ಮಳೆ ಪಟಪಟ ಅಂತ ಉದುರುತು ಅಂತ ಹೇಳ್ತಾರೆ, ಧೋ ಧೋ ಅಂತ ಉದುರುತು ಅಂತ ಹೇಳ್ತಾರೆ. ಅಂದ್ರೆ ಅದು ನಮಗೆ ಆ ಭಾವನೆಯನ್ನ ಹೇಳುವಾಗ, ಎಕ್ಸ್ಪ್ರೆಸ್ ಮಾಡುವಾಗ ಕೆಲವೊಂದು ಅನುಕರಣೆಯಿಂದ ಪದಗಳು ಬರ್ತಾ ಇರ್ತವೆ. ಅದಕ್ಕೆ ಯಾವುದೇ ಮೀನಿಂಗ್ ಇರಲ್ಲ ಸ್ನೇಹಿತರೆ. ಅರ್ಥ ಆಯ್ತಲ್ಲ? ಆದ್ರೂ ಅದನ್ನ ಈಗ ನೀವು ನೋಡಿ, ಪಳಪಳ ಅಂದ್ರೆ ನನ್ನ ಮುಂದೆ ಇರತಕ್ಕಂತಹ ಒಂದು ಗಾಜಿನ ಬಿಲ್ಲೆ ಪಳಪಳ ಅಂತ ಹೊಳೆಯಿತು ಅಂತೀನಿ. ಅಂದ್ರೆ ಇಲ್ಲಿ ಪಳಪಳ ಅನ್ನುವಂಥದ್ದು ಹಾಕಿದಾಗ ಅದರ ಸೆಂಟೆನ್ಸ್ ನ ಘಮ ಇನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಕೇಳಿಸ್ಕೊಳ್ಳೋರಿಗೆ. ನನ್ನ ಎದೆ ದಬದಬ ಎಂದು ಬಡಿದುಕೊಂಡಿತು. ಎದೆ ಏನ್ ದಬದಬ ಅಂತ ಬಡ್ಕೊಳ್ಳಲ್ಲ, ಬಟ್ ನಾವು ಆ ಪದನ ಹೇಳಿದವಾಗ ನಮಗೇನೋ ಒಂದ್ ರೀತಿ ಎಕ್ಸೈಟ್ಮೆಂಟ್ ಆಗುತ್ತೆ ಅಂತ. ಸೊ ಈ ರೀತಿ ಅನುಕರಣೆಯಿಂದ ಕೆಲವೊಂದು ಪದಗಳನ್ನ ನಾವೇನ್ ಮಾಡಿದೀವಿ, ಮೊದ್ಲಿಂದ ಅನುಕರಿಸ್ಕೊಂಡ್ ಬಂದ್ಬಿಟ್ಟಿದೀವಿ. ಅವುಗಳನ್ನೇ ಅನುಕರಣವಾಚಿ ಅಥವಾ ಅನುಕರಣ ಅವ್ಯಯ ಅಂತ ಹೇಳಿ ಕರೀತಾರೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು? ಸೊ ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ. ಸೊ
ಅನುಕರಣ ವಾಚಿ ಅಥವಾ ಅನುಕರಣ ಅವ್ಯಯ ಅಂತ ಹೇಳಿ ಕರೀತಾರೆ. ಸೊ ಸಿಂಪಲ್, ವಿರುಕ್ತಿ ಅಂತಂದ್ರೆ ಒಂದೇ ಪದ ಎರಡು ಸಲ ರಿಪೀಟ್ ಮೀನಿಂಗ್ ಇರಬೇಕು. ಅನುಕರಣ ಅಂತಂದ್ರೆ ಒಂದೇ ಪದ ಎರಡು ಸಲ ರಿಪೀಟ್ ಮೀನಿಂಗ್ ಇರಬಾರ್ದು. ಅನುಕರಣ ವಯಕ್ಕೆ ಎಕ್ಸಾಂಪಲ್ಸ್ ಸರಸರ, ಪಟಪಟ, ಚಟಚಟ, ತಳತಳ, ಡಬ ಈ ತರದ ಪದಗಳು. ಇದಕ್ಕೆ ನಮಗೆ ದಿರುಕ್ತಿಗೆ ಯಾವ್ದಾದ್ರು ಹೇಳ್ಬೇಕು ಅಂದ್ರೆ ಬೇಗ ಬೇಗ, ಒಂದೊಂದು, ಮೊಟ್ಟ ಮೊದಲು, ಕಟ್ಟ ಕಡೆ, ಈ ತರದ ಪದಗಳೆಲ್ಲ ನಮಗೆ ದಿರುಕ್ತಿಗೆ ಬರುತ್ತೆ ಅಂತ. ಸೊ ಆಮೇಲೆ ಇನ್ನೊಂದು ಪದ ಇದೆ, ಜೋಡಿ ಪದ ಅಂತ ನಾವು ಕರಿತೀವಿ. ಇದನ್ನು ಕೂಡ ನಿಮಗೆ 2 ಮಾರ್ಕ್ಸ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಅರ್ಥ ಆಯ್ತಲ್ಲ, ಬಹಳ ಇಂಪಾರ್ಟೆಂಟ್. ಏನು ಸರ್ ಹಿಂಗಂದ್ರೆ ಒಂದೇ ಅರ್ಥದ ಅಥವಾ ಅದಕ್ಕೆ ಪೂರಕವಾದ ಬೇರೆ ಬೇರೆ ಪದಗಳನ್ನ ಜೊತೆಯಾಗಿ ನಾವೇನ್ ಮಾಡೋಂಥದ್ದು, ಬಳಸ್ತಕ್ಕಂಥದ್ದು. ಇದನ್ನ ನಾವೇನಂತ ಕರಿತೀವಿ, ಜೋಡಿ ಪದಗಳು ಅಂತ ಹೇಳಿ ಕರಿತೇವೆ. ಓಕೆನಾ? ಅಂದ್ರೆ ಒಂದು ಪದ ಎರಡ್ ಸಲ ರಿಪೀಟ್, ಅದು ದ್ವಿರುಕ್ತಿ ಅರ್ಥ ಇದ್ರೆ. ಒಂದು ಪದ ಎರಡ್ ಸಲ ರಿಪೀಟ್ ಮೀನಿಂಗ್ ಇಲ್ಲದೆ ಇದ್ರೆ, ಸರಸರ, ಪಟಪಟ ಈ ತರದ್ದು, ಅವುಗಳ ಅನುಕರಣವ್ಯಯ. ಇಲ್ಲೇನಪ್ಪ ಸ್ಪೆಷಲ್ ಅಂತಂದ್ರೆ ಎರಡು ಬೇರೆ ಬೇರೆ ಪದಗಳು ಬರ್ತವೆ, ಒಂದೇ ಪದ ರಿಪೀಟ್ ಆಗಲ್ಲ, ಬೇರೆ ಬೇರೆವು. ಈಗ ಫಾರ್ ಎಕ್ಸಾಂಪಲ್ ಮನೆ ಮಠ, ತಿಂಡಿ ತೀರ್ಥ, ಓಕೆನಾ, ಕಸ ಗಿಸ, ಗಂಡ ಹೆಂಡತಿ, ಮನೆ ಮಕ್ಕಳು. ಇಲ್ಲಿ ನೀವು ನೋಡಿ, ಹಣಕಾಸು, ಮನೆ ಮಠ, ಬೆಟ್ಟ ಗುಡ್ಡ, ಆಳು ಕಾಳು, ಕಸ ಕಡ್ಡಿ, ಹಾಲು ತುಪ್ಪ, ಈ ತರ ಎರಡು ಬೇರೆ ಬೇರೆ ಪದಗಳನ್ನ ಬಳಕೆ ಮಾಡ್ತಾ ಇರ್ತೀವಿ. ಏನು, ಈಗ ನಾವು ಒಂದು ಎಕ್ಸಾಂಪಲ್ ನೋಡಿ, ಏನು ಮನೆ ಮಠ ಎಲ್ಲ ಮಾರ್ಕೊಂಡ್ಬಿಟ್ರಂತೆ, ಹೌದಾ ಅಂತ ಯಾರನ್ನಾದ್ರೂ ಕೇಳ್ತೀವಿ. ಮನೆ ಮಠ, ಮನೆ ಮಾರ್ಕೊಳ್ಳೋದಕ್ಕೆ ಮಠ ಎಲ್ಲಿಂದ ಬರ್ತದೆ ಅವರಿಗೆ? ಆದ್ರೂ ನಾವು ಆ ಪದನ ಉಪಯೋಗಿಸ್ತೀವಿ. ಈಗ ಬೆಳಗ್ಗೆ ಆಯ್ತು, ತಿಂಡಿ ಆಯ್ತಾ ಅಂತ ಕೇಳ್ಬೋದು. ಆದ್ರೆ ನಾವು ನಾರ್ಮಲಿ ಬಳಕೆ ಮಾಡುವಂತ ಸಂದರ್ಭದಲ್ಲಿ ತಿಂಡಿ ತೀರ್ಥ ಆಯ್ತಾ ಅಂತ ಕೇಳ್ತೀವಿ. ಇನ್ನೂ ಒಂದು ನೋಡಿ, ಇಲ್ಲಿ ಕಸ ಗಿಸ ಗುಡಿಸಿದ್ರಾ? ಕಸ ಗುಡಿಸೋದು ಓಕೆ ಅಪ್ಪ, ಗಿಸ ಅಂದ್ರೆ ಏನು ನೋಡಿ, ಇದಕ್ಕೆ ಅರ್ಥನೇ ಇಲ್ಲ, ಆದ್ರೂ ನಾವು ಅದ್ರ ಜೊತೆಯಲ್ಲಿ ಬಳಕೆ ಮಾಡ್ತೀವಿ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಎರಡೂ ಪದಕ್ಕೂ ಒಂದೊಂದ್ಸಲ ಮೀನಿಂಗ್ ಇರ್ತದೆ, ಇನ್ನೊಂದೊಂದ್ಸಲ ಒಂದೇ ಒಂದು ಪದಕ್ಕೆ ಮಾತ್ರ ಮೀನಿಂಗ್ ಇರ್ತದೆ, ಇನ್ನೊಂದಕ್ಕೆ ಇರಲ್ಲ. ಆದ್ರೂ ಅವೆರಡನ್ನ, ಅಂದ್ರೆ ಒಂದು ಪದಕ್ಕೆ ಮೀನಿಂಗ್ ಇರ್ಲಿ ಅಥವಾ ಎರಡೂ ಪದಕ್ಕೆ ಮೀನಿಂಗ್ ಇರ್ಲಿ, ಎರಡು ಬೇರೆ ಬೇರೆ ಪದಗಳು ಜೊತೆಯಾಗಿ ಬರ್ತಾ ಇದ್ರೆ ನಾವು ಅದಕ್ಕೆ ಹೆಸರು ಕರೆಯುವಂಥದ್ದು ಜೋಡಿ ಪದಗಳು ಅಥವಾ ಜೋಡಿ ನುಡಿಗಳು ಅನ್ನುವಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅರ್ಥ ಆಯ್ತಲ್ಲ? ಇದು 2 ಮಾರ್ಕ್ಸ್ಗೆ ಪ್ರಶ್ನೆ ಅನ್ನುವಂಥದ್ದು ಬರುತ್ತೆ ನಿಮಗೆ. ಓಕೆ, ಸೊ ಇದಾಗಿದ್ದಾದ್ಮೇಲೆ ನಮಗೆ ನೆಕ್ಸ್ಟ್ ಒಂದು ಬಹಳ ಮುಖ್ಯವಾಗಿ ನುಡಿಗಟ್ಟುಗಳು ಅಂತ ಇದೆ. ಇದು ಲಾಸ್ಟ್ ಟಾಪಿಕ್. ಇದನ್ನ ಸ್ವಲ್ಪ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಇದು ನಿಮ್ಗೆ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಷಯ. ಈಗ ನಾನು ಹೇಳದಂತ ಗ್ರಾಮರ್ ಎಲ್ಲ ಒಂದ್ ಲೆಕ್ಕ ಆದ್ರೆ, ಈಗ ಇದನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ಲೆಕ್ಕ ಆಗುತ್ತೆ. ಸೊ ಅದರಿಂದ ಗಮನ ಇಟ್ಟು, ಲಕ್ಷ್ಯ ಇಟ್ಟು ಕೇಳಿಸ್ಕೊಳ್ಳಿ. ಇದಾದ್ಮೇಲೆ ಮುಂದಿನ ತರಗತಿಯಲ್ಲಿ ನಾನು ಪ್ರಬಂಧ ಹೇಗ್ ಬರಿಬೇಕು, ಪತ್ರ ಹೇಗ್ ಬರಿಬೇಕು ಅನ್ನುವಂಥದ್ದನ್ನ ಕೂಡ ಹೇಳ್ತೀನಿ. ಆದ್ರೆ ಈ ವಿಡಿಯೋದ ಕೊನೆಯಲ್ಲಿ ನಾನು ಆಗ್ಲೇ ಹೇಳಿದ್ದೀನಿ, ಅಭ್ಯಾಸಕ್ಕೆ ಕೆಲವೊಂದು ಪ್ರಶ್ನೆಗಳನ್ನ ಕೂಡ ಕೇಳ್ತೀನಿ, ಕೆಲವೊಂದು ಸಲಹೆಗಳನ್ನ ಕೊಡ್ತೀನಿ ಅಂತ. ಸೊ ಅದಕ್ಕೋಸ್ಕರ ವಿಡಿಯೋವನ್ನ ಪೂರ್ತಿಯಾಗಿ ವೀಕ್ಷಿಸಿ. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡಿಟ್ಕೊಳ್ಳಿ. ವಿಡಿಯೋ ಯೂಸ್ ಆಗಿದೆ ಅಂದ್ರೆ ಮಾತ್ರ. ಆಗಿದೆ ಅಲ್ವಾ? ಎಸ್ ಮಾಡಿದ್ರ? ಎಸ್. ಈಗ ಮುಂದೆ ವಿಡಿಯೋವನ್ನ ಮುಂದುವರಿಸೋಣ. ನುಡಿಗಟ್ಟುಗಳು ಅಂತಂದ್ರೆ ಏನಪ್ಪಾ? ಪದಗಳು ಅಥವಾ ಪದಗಳ ನೇರವಾದ ಅರ್ಥಕ್ಕಿಂತ ಭಿನ್ನವಾದ ವಿಶೇಷವಾದ ಅರ್ಥವನ್ನ ಕೊಡುವ ಪದಗಳ ಗುಂಪನ್ನ ನಾವು ನುಡಿಗಟ್ಟುಗಳು ಅಂತ ಹೇಳಿ ಕರಿತೇವೆ. ನಮ್ಗೆ ಆಡು ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ನಾರ್ಮಲಿ ಮೇಲಿನ ಅರ್ಥಕ್ಕಲ್ಲ, ಅಂದ್ರೆ ಪದ ಮೇಲಕ್ಕೆ ಒಂದು ಅರ್ಥ ಕಾಣಿಸ್ತಾ ಇರ್ತದೆ, ಬಟ್ ಅದರ ಗೂಢ ಅರ್ಥ ಇನ್ನೊಂದು ಇರ್ತದೆ. ಜ್ಞಾಪಕ ಇಟ್ಕೊಳ್ಳಿ. ಅದನ್ನ ಲಕ್ಷ್ಯಾರ್ಥ ಅಂತ ಕೂಡ ಕರೀತಾರೆ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು, ಅಥವಾ ಲಕ್ಷ್ಯಾರ್ಥಿ ಅಂತ ಕೂಡ ಕರೀತಾರೆ. ಅಂದ್ರೆ ಮೇಲ್ನೋಟಕ್ಕೆ ಕೈ ತೊಳ್ಕೊಳ್ಳೋದು ಅಂತಂದ್ರೆ ಓಕೆ, ಇಲ್ಲಿ ಹ್ಯಾಂಡ್ ವಾಶ್ ಅಲ್ಲ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು ಅಂತ ಅಲ್ಲ, ಕೈ ತೊಳ್ಕೊಳ್ಳೋದು ಅಂತ. ಅದ್ರ ಅರ್ಥ ಏನು? ಸಂಬಂಧ ಕಳ್ಕೊಳ್ಳೋದು ಅಂತ ಅದರ ಒಳ ಅರ್ಥ ನೀವು ಅಬ್ಸರ್ವ್ ಮಾಡಿ. ಓಕೆ, ಮೇಲ್ನೋಟಕ್ಕೆ ಕೈ ತೊಳ್ಕೊಳ್ಳೋದು ಅಂದ್ರೆ ನೀರಿಂದ ಕೈ ತೊಳ್ಕೊಳ್ಳೋದು ಅಂತ ಆಗತ್ತೆ. ಆದ್ರೆ ನಿಜವಾಗ್ಲೂ ಅದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಸಂಬಂಧ ಕಳ್ಕೊಳ್ಳೋದು. ಅರ್ಥ ಆಯ್ತಲ್ಲ? ಸೊ ಈಗ ಒಂದು ಎಕ್ಸಾಂಪಲ್ ಹೇಳಿ, ನನ್ನ ಮಗಳಿಗೆ ಮದುವೆ ಮಾಡಿ ನಾನು ಕೈ ತೊಳ್ಕೊಂಡಪ್ಪ ಅಂತಾರೆ ಅಂತ ಇಟ್ಕೊಳ್ಳಿ. ಅಂದ್ರೆ ಏನು? ನನ್ನ ಮಗಳಿಗೆ ಮದುವೆ ಮಾಡಿ ಅಲ್ಲಿಗೆ ಅವಳ ಮೇಲೆ ಇರ್ತಕ್ಕಂಥ ಒಂದು ಭಾರ ನನ್ನ ಮೇಲೆ ಏನಿತ್ತು ಅದನ್ನು ನಾನು ಕಳ್ಕೊಂಡಿದ್ದೀನಿ.
ಅರ್ಥ ಆಯ್ತಲ್ಲ ಹೇಳ್ತಾ ಇರೋದು, ಆ ಅರ್ಥದಲ್ಲಿ. ಈಗ ಇನ್ನೊಂದು ಪದ ಇದೆ ನೋಡಿ, ಕಿವಿಗೊಡು ಅಂತ ಇದೆ. ಇದನ್ನ ನಿಮಗೆ ಜ್ಞಾಪಕ ಇಟ್ಕೊಳ್ಳಿ, ಇದನ್ನ ಸೆಂಟೆನ್ಸ್ ಮಾಡಕ್ ಕೊಟ್ಬಿಡ್ತಾರೆ. ಅಂದ್ರೆ ಈ ಪದವನ್ನು ಉಪಯೋಗಿಸ್ಬಿಟ್ಟು ನೀವೊಂದು ಸ್ವಂತ ವಾಕ್ಯ ಮಾಡಿ ಅಂತ. ನೀವೇನ್ ಮಾಡ್ತೀರಾ ಅಂತಂದ್ರೆ ಮೇಲಿನ ಅರ್ಥಕ್ಕೆ ಸೆಂಟೆನ್ಸ್ ಮಾಡಕ್ ಹೋಗ್ತೀರಾ, ಅಲ್ಲೇ ನಿಮಗೆ ಮಾರ್ಕ್ಸ್ ಕಟ್ ಆಗುತ್ತೆ. ಕಿವಿಗೊಡೋದು ಅಂತಂದ್ರೆ ಏನು? ಇಲ್ಲಿ ಕಿವಿನ ಕೊಡೋದು ಅಂತ ಅಲ್ಲ ಅರ್ಥ, ಆಸಕ್ತಿಯಿಂದ ಕೇಳಬೇಕು, ಇಂಟ್ರೆಸ್ಟಿಂಗ್ ಆಗಿ ಕೇಳಿ ಅಂತ ಅದರ ಅರ್ಥ. ಲಿಸನ್ ಕೇರ್ಫುಲಿ ಅಂತ ಅರ್ಥ. ಓಕೆನಾ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ನಾನು ಹೇಳ್ತಾ ಇರ್ತಕ್ಕಂಥದ್ದನ್ನ ಕಿವಿಗುಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಅಂದ್ರೆ ಆಸಕ್ತಿಯಿಂದ ಕೇಳಿಸ್ಕೊಳ್ಳಿ, ಇಲ್ಲದೆ ಇದ್ರೆ ಎಕ್ಸಾಮ್ಗೆ ಕಷ್ಟ ಆಗುತ್ತೆ ಅಂತ ಅದರ ಅರ್ಥ. ಹೊಟ್ಟೆಗಿಟ್ಟಿಲ್ಲ ಅಂತ ಒಂದು ಪದ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಅರ್ಥ ಆಯ್ತಲ್ಲ? ಅಂದ್ರೆ ಹೊಟ್ಟೆಗೆ ಊಟ ಇಲ್ಲ ಅಂತನ ಅರ್ಥ? ನೆವರ್. ಅಂದ್ರೆ ಬಹಳ ಬಡತನ ಇದೆ ಅನ್ನೋ ಅರ್ಥಕ್ಕೆ ನಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಮುಖಮಾಟ ಅಥವಾ ಮುಖವಾಟ ಅಂತಂದ್ರೆ ನಿಜ ಸ್ವರೂಪವನ್ನ, ಮುಖವಾಡ ಅಂತ ಇದರ್ಥ. ಸೊ ನಿಜ ಸ್ವರೂಪವನ್ನ ನಾನು ಬಯಲ್ ಮಾಡ್ತಾ ಇದ್ದೀನಿ, ಅದನ್ನ ಮರೆ ಮಚ್ಕೊಂಡಿದ್ದಾನ ಅವನು ಬಯಲ್ ಮಾಡುವಂತ, ನಿನ್ನ ಮುಖವಾಡನ ಕಳಚುತ್ತೀನಿ ನಾನು ಅಂತಾರೆ. ಅರ್ಥ ಆಯ್ತಲ್ಲ? ಸೊ ಮುಖವಾಡ ಅಂತಂದ್ರೆ ಏನಪ್ಪ, ಇಲ್ಲಿ ನಿನ್ನ ಇನ್ನೊಂದು ಏನೋ ಒಂದು ಬೇರೆ ತರದೊಂದು, ಅಂದ್ರೆ ಮೇಲ್ನೋಟಕ್ಕೆ ಒಂಥರ ಅರ್ಥ ಇರ್ತದೆ, ಒಳಗಡೆಗೆ ಇನ್ನೊಂದೇನೋ ಒಂದು ವಿಷಯನ ಮಾತಾಡ್ತಾ ಇರ್ತಾನ ಅವನು. ಮೇಲ್ನೋಟಕ್ಕೆ ಒಳ್ಳೆ ಒಂಥರ ಇದ್ದು ಇನ್ನೊಂದು ಒಳಗಡೆ ಕೆಟ್ಟವನಿದ್ರೆ ಅವನು ಮುಖವಾಡ ಹಾಕೊಂಡವನೇ ಅಂತ ಹೇಳಿದ್ ನಾವು. ಅಂದ್ರೆ ನೀವು ಅನ್ಕೊಂಡ್ಬಿಡೋದೇನು ಅಂದ್ರೆ ಡೈರೆಕ್ಟ್ ಆಗಿ ಯಾವ್ದೋ ಒಂದು ಮಾಸ್ಕ್ ಹಾಕೊಂಡವನೇ ಅಂತ. ಆ ಮಾಸ್ಕ್ ಅಲ್ಲ, ಸ್ವರೂಪನ ಮರೆ ಮಾಚಿರ್ತಾನೆ, ಅವನ ಪರ್ಸನಾಲಿಟಿನ ಹೈಡ್ ಮಾಡಿರ್ತಾನೆ ಅವನು ಅಂತ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಈಗ ನೋಡಿ, ಸಿಂಪಲ್ ಆಗಿ ಒಂದು ಉದಾಹರಣೆ ಹೇಳ್ತೇನೆ. ನಾನು ದಾರಿ ದೀಪ ಅಂತ ಒಂದು ಪದ ಕೊಟ್ಟಿದ್ದೀನಿ ಇಟ್ಕೊಳ್ಳಿ. ನೀವೇನ್ ಅನ್ಕೊಂತೀರಾ ಎಕ್ಸಾಮ್ ಅಲ್ಲಿ ಇದಕ್ಕೆ ಒಂದು ನೀವು ಸೆಂಟೆನ್ಸ್ ಮಾಡಿ ಅಂತಂದ್ರೆ ದಾರಿದೀಪ. ಸೊ ನಾನು ದಾರಿಯಲ್ಲಿ ಹೋಗುವಾಗ ದಾರಿ ದೀಪಗಳು ಆರಿ ಹೋಗಿದ್ದವು ಅಂತ ಬರಿತೀರಿ. ಸೊ ಅವಾಗ ಅದಕ್ಕೆ ಉತ್ತರ ಕರೆಕ್ಟಾ? ರಾಂಗ್. ಯಾವಾಗ ನೀವು ಮೇಲಿನ ಅರ್ಥಕ್ಕೆ ಉತ್ತರ ಬರಿತಾ ಇದ್ದೀರಾ, ಅದಲ್ಲ. ಇದ್ರ ಗೂಢ ಅರ್ಥ ಏನು? ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನೋಡಿ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ದಾರಿ ದೀಪಗಳಾಗಿರ್ತಾರೆ. ನಮ್ಮ ತಂದೆ ತಾಯಿಗಳು ನಮಗೆ ದಾರಿ ದೀಪಗಳಿದ್ದಂತೆ. ಅಂದ್ರೆ ಅವರೊಂಥರ ರೋಲ್ ಮಾಡ್ಲಿದ್ದಂಗೆ. ಕಣ್ ಕಟ್ಟು ಅಂತ ಇದೆ, ಕಣ್ಣಿಗೆ ಬಟ್ಟೆ ಕಟ್ಟೋದು ಅಂತ ಅಲ್ಲ ಅರ್ಥ. ಮೇಲಿನ ಅರ್ಥ ಅದ್ ಬರ್ಬೋದು, ಬಟ್ ಒಳ ಅರ್ಥ ಏನು? ಮೋಸ ಮಾಡೋದು ಅಂತ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಕಿವಿ ಕಚ್ಚು ಅಂತಂದ್ರೆ ಕಿವಿನ ಕಚ್ಚೋದು ಅಲ್ಲ ಬಂದು, ಅದ್ರ ಅರ್ಥ ಏನು? ಸೊ ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ ಕಿವಿ ಕಚ್ಚು ಅನ್ನುವಂಥದ್ದಕ್ಕೆ ಚಾಡಿ ಹೇಳೋದು ಅಂತ ಅರ್ಥ. ಸೊ ಹೀಗೆ ನುಡಿಗಟ್ಟು ಅಂದ್ರೆ ಏನಪ್ಪಾ ಅಂದ್ರೆ ಅದರ ಮೇಲಿನ ಅರ್ಥ ಒಂದಿರ್ತದೆ, ಅದರ ಗೂಢ ಅರ್ಥ ಅನ್ನುವಂಥದ್ದು ಇನ್ನೊಂದಿರ್ತದೆ, ಇನ್ನೊಂದು ಬೇರೆ ಒಳ ಅರ್ಥ ಇರ್ತದೆ. ನೀವು ಸೆಂಟೆನ್ಸ್ ಮಾಡಿ ಅಂದಾಗ ಅದರ ಮೇಲಿನ ಅರ್ಥಕ್ಕಲ್ಲ ಸೆಂಟೆನ್ಸ್ ಮಾಡೋದು, ಅದರ ಒಳ ಅರ್ಥಕ್ಕೆ ನೀವೇನ್ ಮಾಡ್ಬೇಕು? ಸೆಂಟೆನ್ಸ್ ಮಾಡಬೇಕು ಅನ್ನೋಂಥದ್ನ ತಲೆಯಲ್ಲಿ ಇಟ್ಕೊಳ್ಳಿ. ಈಗ ನೋಡಿ, ಮೊದಲನೇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿರೋದು, ಕೈ ತೊಳೆದುಕೋ ಅಂತಂದ್ರೆ ಇಲ್ಲಿ ಹುಡುಗ ಕೈ ತೊಳ್ಕೊತಾ ಇದ್ದಾನೆ, ಇದಲ್ಲ ಅರ್ಥ. ಕೈ ತೊಳ್ಕೊ ಅಂದ್ರೆ ಸಂಬಂಧ ಕಳ್ಕೊಳ್ಳೋದು ಅಂತ. ಅರ್ಥ ಆಯ್ತಲ್ಲ? ನನ್ನ ಸ್ನೇಹಿತ ನನಗೆ ಸುಳ್ಳು ಹೇಳಿ ನನ್ನ ಜೊತೆ ಕೈ ತೊಳ್ಕೊಂಡ ಅಂದ್ರೆ ಏನು ಅಂದ್ರೆ ಅವನು ಸಿಕ್ಕಾಕೊಂಡ, ನನ್ನ ಜೊತೆ ಸಂಬಂಧನ ಕಳ್ಕೊಂಡ, ಇನ್ಮೇಲೆ ನಾನು ಅವನ ಹತ್ರ ಮಾತಾಡಲ್ಲ ಅಂತ. ಅರ್ಥ ಆಗ್ತದೆಯಲ್ಲ? ಸೊ ಗಿವ್ ಅಪ್ ರೆಸ್ಪಾನ್ಸಿಬಿಲಿಟಿ ಅಂತ ಅರ್ಥ. ಓಕೆನಾ? ಸೊ ಇದನ್ನ ಸ್ವಲ್ಪ ನೀವು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ಅನ್ನುವಂಥದ್ದನ್ನ ಇನ್ನೊಂದ್ಸಲ ಹಿಂದಕ್ಕೆ ರಿವೈಂಡ್ ಮಾಡಿ ನೀವು ನೋಡ್ಕೊಂಡ್ರೆ, ಮತ್ತೊಮ್ಮೆ ಇನ್ನೊಂದೆರಡು ಸಲ ಕೇಳಿಸ್ಕೊಂಡ್ರೆ ಕ್ಲಿಯರ್ ಆಗಿ ಈ ಟಾಪಿಕ್ ಅನ್ನುವಂಥದ್ದು ಅರ್ಥ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಸೊ ಈಗ ನೆಕ್ಸ್ಟ್, ಈಗ ಇಷ್ಟೊತ್ತು ಟಾಪಿಕ್ಸ್ ನಾವು ಮಾತಾಡಿದ್ವಿ, ಅವೆಲ್ಲದಕ್ಕೂ ಅಭ್ಯಾಸ ಮಾಡಿದ್ದಕ್ಕೆ ಒಂದೆರಡು ಪ್ರಶ್ನೆಗಳನ್ನ ಕೇಳೋಣ. ಸೊ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತೀನಿ, ನೋಡೋಣ ನೀವು ನನ್ನ ಜೊತೆಲಿ ಆನ್ಸರ್ಸ್ ಅನ್ನುವಂಥದ್ದನ್ನ ಮಾಡಿ. ಓಕೆನಾ? ಇಸ್ ಇಟ್ ಕ್ಲಿಯರ್? ನೋಡೋಣ. ಬೇಗ ಬೇಗ ಅನ್ನುವಂಥ ಪದ ಯಾವ್ದಕ್ಕೆ ಇಲ್ಲಿ ಲಿಂಕ್ ಆಗುತ್ತೆ ನೋಡೋಣ, ಹೇಳಿ. ಬೇಗ ಬೇಗ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಬೇಕು, ಅಲ್ಲೇ ಇದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗ ನೀವು ಬೇಗ ಬೇಗ, ನಾನೊಂದು 10 ಸೆಕೆಂಡ್ಸ್ ಇಲ್ಲಿ ನಾನು ನಿಮಗೆ ಟೈಮ್ ಕೊಡ್ತೀನಿ. ಪ್ರತಿ ಪ್ರಶ್ನೆ ಕೇಳಿದಾಗ್ಲೂ 10 ಸೆಕೆಂಡ್ಸ್. ಸೊ ನೀವು ಅಷ್ಟರೊಳಗಡೆಗೆ ಆನ್ಸರ್ನ ಟೈಪ್ ಮಾಡಿ ನನಗೆ ಕಳಿಸ್ಬೇಕು. ಅಂದ್ರೆ ಅಲ್ಲಿ ಕಾಮೆಂಟ್ ಬಾಕ್ಸ್ ನಿಮ್ದೆ, ಅಲ್ಲಿ ಟೈಪ್ ಮಾಡಿ. ಈಗ ನೀವು ಯೋಚನೆ ಮಾಡಿ, ಬೇಗ ಬೇಗ ಅನ್ನೋಂಥದ್ದನ್ನ ನಾನು ಯಾವ್ದಕ್ಕೆ ಹಾಕ್ಬೇಕು? ಬೇಗ ಬೇಗ ಏನದು? ದ್ವಿರುಕ್ತಿನ, ಅನುಕರಣವ್ಯಯನ, ತತ್ವವನ, ನುಡಿಗಟ್ಟುನ, ಜೋಡು ನುಡಿನ? ಎಸ್, ಯು ಆರ್ ರೈಟ್. ಏನಪ್ಪಾ ಅಂದ್ರೆ ಬೇಗ ಬೇಗ ಅರ್ಥ ಇರೋದ್ರಿಂದ ಒಂದೇ ಪದ 2 ಸಲ ರಿಪೀಟ್ ಅರ್ಥ ಇದೆ, ಆದ್ರಿಂದ ಅದನ್ನ ನಾವು ದ್ವಿರುಕ್ತಿ ಅಂತ ಹೇಳಿ ಕರಿತೇವೆ. ಓಕೆ. ಹಾಗೆ ಆಕಾಶ ಆಗಸ ಅನ್ನುವಂಥದ್ದು
ಈ ಪದಗಳು ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದು? ಯೋಚನೆ ಮಾಡಿ. ಇನ್ನು ಉಳಿದಿರೋದು ಜೋಡಿ ನುಡಿ, ನುಡಿಗಟ್ಟು, ತದ್ಭವ, ಅನುಕರಣ, ವಾಚಿ. ಯಾವ್ದಕ್ಕೆ ಸರಿಯಾದಂತ ಉತ್ತರ? ಯೋಚಿಸ್ಬೇಕು. ಎಸ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಕೆಲವೊಂದು ವಿದ್ಯಾರ್ಥಿಗಳು ಟೈಪ್ ಮಾಡಿ ಕಳಿಸ್ತಾ ಇದ್ದೀರಾ. ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಂತ ಪದ. ಅರ್ಥ ಆಯ್ತಾ? ಹಾಗೆ ಮನೆ ಮಠ ಅನ್ನುವಂಥದ್ದು ನೋಡಿ, ಎರಡು ಬೇರೆ ಬೇರೆ ಪದಗಳು ಬಂದಿದಾವಲ್ಲಿ. ಒಂದೇ ಪದ ರಿಪೀಟ್ ಆಗಿಲ್ಲ, ಎರಡು ಬೇರೆ ಬೇರೆ ಪದ, ಬಟ್ ಮೀನಿಂಗು ಇದೆ. ಮನೆ ಮಠ. ಎಸ್, ಅದು ಜೋಡಿ ನುಡಿ. ಕೈ ತೊಳೆದುಕೋ, ಈಗ ತಾನೇ ನಾನು ಎಕ್ಸಾಂಪಲ್ ಹೇಳಿದೆ, ಇದೊಂದು ನುಡಿಗಟ್ಟು. ಧಗಧಗ ಅನ್ನುವಂಥದ್ದು ಅನುಕರಣ ವ್ಯಯ. ನಿಮಗೆ ಒಂದೇ ಚಾರ್ಟ್ ಅಲ್ಲಿ ನಿಮಗೆ ಆಲ್ರೆಡಿ ನಾನು 5 ಡಿಫರೆಂಟ್ ಟಾಪಿಕ್ಸ್ ನ ಕವರ್ ಮಾಡೋ ರೀತಿಯಲ್ಲಿ ಅಲ್ಲಿ ಆನ್ಸರ್ಸ್ ಅನ್ನುವಂಥದ್ದನ್ನ ನೀವು ಮಾಡೋ ಪ್ರಯತ್ನ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಇದೊಂದು ಬೇಗ ಬೇಗ ಅನ್ನುವಂಥದ್ದು ದ್ವಿರುಕ್ತಿ ಪದ. ಯಾಕೆಂದ್ರೆ ಒಂದೇ ಪದ 2 ಸಲ ರಿಪೀಟ್, ಮೀನಿಂಗ್ ಫುಲ್. ಆಕಾಶ, ಆಗಸ ಇದು ತತ್ಸಮ ತದ್ಭವಗಳಲ್ಲಿ ಬರುತ್ತೆ. ಮನೆ ಮಠ ಇದು ಜೋಡಿ ಪದ, ಅಂದ್ರೆ ಎರಡು ಬೇರೆ ಬೇರೆ ಪದಗಳು ಜೊತೆಯಾಗಿ ಬರ್ತಾ ಇರ್ತವೆ, ಅವುಗಳನ್ನ ಜೋಡಿ ನುಡಿ ಅಂತ ಕರಿತೇವೆ. ಇಲ್ಲಿ ಕೈ ತೊಳೆದುಕೋ ಇಂಥ ಪದಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ನುಡಿಗಟ್ಟುಗಳು. ಇನ್ನೊಂದು ಅರ್ಥ ಅದಕ್ಕೆ ಪಡೆ ನುಡಿ ಅಂತ ಕೂಡ ಕರೀತಾರೆ. ಇದರ ಮೇಲ್ ಅರ್ಥಕ್ಕೆಲ್ಲ ನಾವು ಪದ ಅಂದ್ರೆ ಸೆಂಟೆನ್ಸ್ ಮಾಡ್ಬೇಕಾಗಿರೋದು ನಾವು ಯಾವಾಗ್ಲೂ ಅದರ ಗೂಢ ಅರ್ಥ ಅಥವಾ ಒಳ ಅರ್ಥ ಅಂತ ಒಂದಿರ್ತದೆ. ಅದಕ್ಕೆ ನಾವು ಅರ್ಥ ಮಾಡ್ಕೊಂಡು ಸೆಂಟೆನ್ಸ್ ನ ಮಾಡ್ಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ. ಸ್ವಲ್ಪ ಕೇರ್ಫುಲ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಧಗಧಗ, ಸರಸರ, ಪಟಪಟ ಇಂಥವೆಲ್ಲ ಅನುಕರಣವೆಗಳು, ಅನುಕರಣೆಯಿಂದ ಬಂದಿರತಕ್ಕಂಥ ಶಬ್ದಗಳು ಅನ್ನುವಂಥದ್ದನ್ನ ನಾವು ತಲೆನಲ್ಲಿ ಇಟ್ಕೊಳ್ಬೇಕು. ಓಕೆನಾ? ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಕೆಲವೊಂದು ಸಲಹೆ ಸೂಚನೆಗಳನ್ನ ನೀಡೋದಾದ್ರೆ, ಪ್ರತಿದಿನ ವ್ಯಾಕರಣದ ನಿಯಮಗಳನ್ನ ಅಭ್ಯಾಸ ಮಾಡಿ. ನಾನೀಗೊಂದು ನಿಮಗೆ ಒಂದು 10ಕ್ಕಿಂತ ಹೆಚ್ಚು ವ್ಯಾಕರಣಗಳನ್ನ 2 ವಿಡಿಯೋದಿಂದ ತಿಳಿಸಿದ್ದೀನಿ. ಮೊದಲನೇ ವಿಡಿಯೋ ನೋಡಿಲ್ಲ ಅಂತಂದ್ರೆ ಇಲ್ಲೇ ಐ ಕಾರ್ಡ್ ಅಲ್ಲೂ ಬರ್ತಾ ಇದೆ, ಹಾಗೂ ಇಲ್ಲಿ ಕೊನೆಯಲ್ಲಿ ಎಂಡ್ ಕಾರ್ಡ್ ಅಲ್ಲೂ ಬರುತ್ತೆ, ನೀವು ವೀಕ್ಷಿಸಿ ಪಾರ್ಟ್ 1 ವಿಡಿಯೋ ಅನ್ನುವಂಥದ್ದು. ಸೊ ಹಾಗಾಗಿ ನಿಯಮಗಳನ್ನ, ಅದರ ರೂಲ್ಸ್ ರೆಗ್ಯುಲೇಷನ್ಸ್ ನ ಕರೆಕ್ಟ್ ಆಗಿ ಅಭ್ಯಾಸ ಮಾಡಬೇಕು. ಓಕೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ ಸಮಯ ನಿರ್ವಹಣೆಯನ್ನ ಕಲಿಯಿರಿ. ಅಂದ್ರೆ ಹಳೆ ಕ್ವಶನ್ ಪೇಪರ್ಸ್ ನ ನೀವು ಒಂದ್ಸಲ ಸಾರ್ಟ್ ಔಟ್ ಮಾಡಿ. ಓಕೆ, ನಾನು ನನ್ನ ಚಾನಲ್ ಅಲ್ಲೂ ಎಷ್ಟೊಂದು ಕ್ವಶನ್ ಪೇಪರ್ಸ್ ನ ಮಾಡಿದ್ದೀನಿ. ಸೊ ಪ್ಲೇ ಲಿಸ್ಟ್ ಅಲ್ಲೂ ಕೂಡ ಇದೆ. ಸೊ ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗ್ಬಿಟ್ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ ಅನ್ನ ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ಇದ್ರದ್ದು ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ ಕ್ವಶನ್ ಪೇಪರ್ಸ್ ಎಲ್ಲ. ಅಲ್ಲಿಂದ ಕೂಡ ಕೆಲವೊಂದು ಕ್ವಶನ್ಸ್ ನ ನೀವು ತಗೊಂಡು ಸಾರ್ಟ್ ಔಟ್ ಮಾಡ್ಬೋದು. ಮರೆಯದೆ ಮತ್ತೊಂದ್ಸಲ ಜ್ಞಾಪಿಸ್ತಾ ಇದ್ದೀನಿ, ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ಸ್ ಸತೀಶ್ ಆಲ್ ಇನ್ ಒನ್ ಕನ್ನಡ ಅನ್ನುವಂಥದ್ದು. ಸೊ ವಿಡಿಯೋದ ಡಿಸ್ಕ್ರಿಪ್ಷನಲ್ಸ್ ಅಲ್ಲಿ ಇದಾವೆ. ಅಂದ್ರೆ ಫಸ್ಟ್ PUC ಸೈನ್ಸ್, ಫಸ್ಟ್ PUC ಕಾಮರ್ಸ್, ಸೆಕೆಂಡ್ PUC ಸೈನ್ಸ್, ಸೆಕೆಂಡ್ PUC ಕಾಮರ್ಸ್, SSLC ಈ ತರ ಬೇರೆ ಬೇರೆ ಡಿಫರೆಂಟ್ ಗ್ರೂಪ್ಸ್ ಇದೆ. ಕಾಮನ್ ಆಗಿ ಸತೀಶ್ ಆಲ್ ಇನ್ ಒನ್ ಕನ್ನಡ ಅನ್ನುವಂಥದ್ದು ಕೂಡ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. 5 ಚಾನಲ್ಸ್ ಇದಾವೆ. ಅಂದ್ರೆ ಸಪರೇಟ್ ಕೂಡ ನೀವು ಜಾಯಿನ್ ಆಗ್ಬೋದು, ಅಥವಾ ಗ್ರೂಪ್ ಅಲ್ಲಿ ಯಾವ್ದಾದ್ರು ಒಂದಕ್ಕೂ ಜಾಯಿನ್ ಆಗ್ಬೋದು. ಚಾಯ್ಸ್ ಇಸ್ ಯುವರ್ಸ್. ಸೊ ಅಲ್ಲಿ ನಿಮಗೆ ಇದರ PDF ಅನ್ನು ಕೂಡ ನಾನು ಹಾಕಿರ್ತೀನಿ. ಕೆಲವೊಂದು ಕಠಿಣ ಪದಗಳನ್ನ ಮತ್ತು ಅವುಗಳ ಅರ್ಥಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಇದೆಲ್ಲ ಮಾಡ್ತಾ ಇರೋದ್ರಿಂದ ಮತ್ತೆ ಸಮಯ ನಿರ್ವಹಣೆ ಮಾಡೋದ್ರಿಂದ ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುವಂಥದ್ದು, ಅಂದ್ರೆ ಕಾಗುಣಿತದ ದೋಷಗಳಾಗ್ತಕ್ಕಂಥದ್ದು ಅವಾಯ್ಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ಆವಾಗ ನಿಮಗೆ ಒಳ್ಳೆ ಅಂಕಗಳು ಕೂಡ ಸಿಗುತ್ತೆ. ಸೊ ಪರೀಕ್ಷೆಗೆ ಶುಭವಾಗ್ಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪತ್ರಗಳು ಹೇಗ್ ಬರಿಬೇಕು ಮತ್ತೆ ಪ್ರಬಂಧ, ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು, ಹೇಗ್ ಬರಿಬೇಕು ಅನ್ನುವಂಥದ್ದನ್ನ ಬಹಳ ನೀಟಾಗಿ ಒಂದು ವಿಡಿಯೋದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೇನೆ. ಓಕೆನಾ? ಸೊ ಮುಂದಿನ ವಿಡಿಯೋದೊಂದಿಗೆ ಹಾಜರಾಗ್ತೀನಿ. ಧನ್ಯವಾದ, ಶುಭ ದಿನ, ಟೇಕ್ ಕೇರ್ ಅಂಡ್ ಹ್ಯಾವ್ ಎ ನೈಸ್ ಡೇ. ಸೊ ನೀವು ಮೊದಲನೇ ಪಾರ್ಟ್ ನೋಡ್ಲಿಲ್ಲ ಅಂದ್ರೆ ಇಲ್ಲೇ ಕಾಣ್ತಿದೆ, ಮೇಲೆ ಕಾಣ್ತಾ ಇರ್ತಕ್ಕಂತಹ ಸೊ ಬ್ಯಾನರ್ ಅನ್ನುವಂಥದ್ದನ್ನ ಕ್ಲಿಕ್ ಮಾಡಿ ಅಲ್ಲಿಗೆ ವಿಡಿಯೋವನ್ನ ವೀಕ್ಷಿಸಿ ಅಂತ ಹೇಳ್ತಾ, ಸೊ ಪ್ರಬಂಧ ಮತ್ತು ಪತ್ರಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದರದ್ದು ಕೂಡ ಇಲ್ಲಿ ಕಾಣ್ತಾ ಇರ್ತದೆ. ಸೊ ಅದನ್ನು ಕೂಡ ಕ್ಲಿಕ್ ಮಾಡಿ ನೀವು ವಿಡಿಯೋವನ್ನ ವೀಕ್ಷಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ, ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ಖಂಡಿತ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಮುಂದಿನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಮೊಬೈಲ್ಗೆ ಒಂದು ನೋಟಿಫಿಕೇಶನ್ ಫ್ರೀಯಾಗಿ ಬರುತ್ತೆ. ಸೊ ಓಕೆನಾ? ಧನ್ಯವಾದ, ಶುಭ ದಿನ, ಟೇಕ್ ಕೇರ್ ಅಂಡ್ ಹ್ಯಾವ್ ಎ ನೈಸ್ ಡೇ ಅಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದ.